ಬಂದ್ರಮ್ಮ ಬನ್ರಮ್ಮ ಬೇಗ ಬನ್ನಿ. ಅಲ್ಲೋಡ್ರಿ ಸಿಂಗರ್ ಆಯ್ತು. ಎಕ್ಸ್ಕ್ಯೂಸ್ ಮೀ ಸರ್, ಆಟೋಗ್ರಾಫ್ ಸರ್, ಪ್ಲೀಸ್ ಸರ್. ಬಂದ್ರಮ್ಮ ಬನ್ರಮ್ಮ ಬೇಗ ಬನ್ನಿ. ಅಲ್ಲೋಡ್ರಿ ಸಿಂಗರ್ ಆಯ್ತು. ಎಕ್ಸ್ಕ್ಯೂಸ್ ಮೀ ಸರ್, ಆಟೋಗ್ರಾಫ್ ಸರ್, ಪ್ಲೀಸ್ ಸರ್. ನಾನ್ ಸಿಂಗರ್ ಆಗದ ಕನಸು ಕಾಣ್ತಿದ್ಯಾ ರವಿ? ಇಲ್ಲ, ಆ ಕನಸನ್ನ ನನಸು ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ನಾನ್ ಸಿಂಗರ್ ಆಗದ ಕನಸು ಕಾಣ್ತಿದ್ಯಾ ರವಿ? ಇಲ್ಲ, ಆ ಕನಸನ್ನ ನನಸು ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, 24/1/2003 ಬಿಡುಗಡೆಯಾದಂಥ ದರ್ಶನ್ ಸರ್ ಮತ್ತು ಅಭಿರಾಮಿ ಅಭಿನಯದ ಲಾಲಿ ಆಡು ಸಿನಿಮಾ ಮತ್ತು 3 ಆಗಸ್ಟ್ 2001 ಬಿಡುಗಡೆಯಾದಂಥ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಮತ್ತು ಪ್ರೇಮ ಮೇಡಮ್ ಅಭಿನಯದ ಕನಸುಗಾರ ಸಿನಿಮಾದ ಒಂದೆರಡು ಕ್ಲಿಪ್ಸ್ಗಳು ಈ ಜಾಗದಲ್ಲಿ ಶೂಟಿಂಗ್ ಆಗಿದೆ. ಈ ಜಾಗ ಅಂದರೆ ಇಲ್ಲಲ್ಲ, ಆಪೋಸಿಟ್ ಇರ್ತಕ್ಕಂಥ ಇಸ್ಕಾನ್ ಆ ಒಂದು ಟೆಂಪಲ್ನಲ್ಲಿ ಒಂದೆರಡು ದೃಶ್ಯಗಳು ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಆ ಒಂದು ಫ್ರೇಮ್ನ ಮ್ಯಾಚ್ ಮಾಡಿಕೊಂಡು ನೋಡ್ಕೊಂಡು ಬರೋಣ. ವೀಕ್ಷಕರೇ, ಈ ಜಾಗ ಏನಕ್ಕೆ ತೋರಿಸ್ತಿದ್ದೀನಿ ಗೊತ್ತಾ? ರವಿ ಸರು ಮತ್ತು ಪ್ರೇಮ ಮೇಡಮು ಆಟೋದಲ್ಲಿ ಬರ್ತಾ ಇರತಕ್ಕಂಥ ಒಂದು ದೃಶ್ಯ ಇದೇ ರೋಡಲ್ಲಾಗೋದು. ನಿಮಗೆ ಆಪೋಸಿಟ್ ಇಸ್ಕಾನ್ ಟೆಂಪಲ್ ಮತ್ತು ನಾರಾಯಣ ಹೃದಯಾಲಯ ಆಸ್ಪತ್ರೆ ಕಾಣುತ್ತೆ. ಹಾಗೆ ಈ ಒಂದು ಜಾಗಕ್ಕೆ ಬಂದರೆ ಇಲ್ಲಿ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ಪ್ರೇಮ ಮೇಡಮ್ ಮತ್ತು ರವಿ ಸರು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ರವಿ ಸರು ಪ್ರಸಾದನ ಈ ಒಂದು ಇದ್ರ ಹತ್ರ ಇಟ್ಟು ಆ ತೆಂಗಿನಕಾಯಿ ಹೊಡೆಯುವಂಥದ್ದು ಎಲ್ಲಿ ಗೊತ್ತಾ? ತೋರಿಸ್ತೀನಿ ನೋಡಿ. ಇದೇ ಜಾಗದಲ್ಲಿ ವೀಕ್ಷಕರ ತೆಂಗಿನಕಾಯಿನ ಹೊಡಿತಾ ಇರ್ತಾರೆ ರವಿ ಸರು. ಪ್ರೇಮ ಮೇಡಮು ಮತ್ತು ರವಿ ಸರ್ ಬಂದಾಗ ಒಂದು ಸಾಂಗಲ್ಲಿ ಬರುತ್ತೆ ಈ ಒಂದು ದೃಶ್ಯ. ಹಾಗೆ ವೀಕ್ಷಕರೇ, ಲಾಲಿ ಆಡು ಒಂದು ಸಿನಿಮಾದ ಸಂಭಾಷಣೆ ಮತ್ತು ಕನಸುಗಾರ ಸಿನಿಮಾದ ಒಂದು ಸಂಭಾಷಣೆ ಆ ಗೋಪುರದ ಮುಂಭಾಗ ಆಗುತ್ತೆ. ಬನ್ನಿ ಮೇಲೆ ಹೋಗೋಣ. ಟುಡೇ ಇಸ್ಕಾನ್ ಟೆಂಪಲ್. ನಾವು ಇಲ್ಲಿ ಕನಸುಗಾರ ಸಿನಿಮಾದಲ್ಲಿ ರವಿಚಂದ್ರನ್ ಸರ್ ಮತ್ತು ಪ್ರೇಮ ಅವರು ಒಂದು ಮಾತುಕತೆ ಸಂಭಾಷಣೆ ಆಗುತ್ತೆ. ಅದು ಇದೇ ಜಾಗದಲ್ಲಿ ದೇವ್ರ ದರ್ಶನನೂ ಮಾಡಿಕೊಂಡು ಶೂಟಿಂಗ್ ಸ್ಪಾಟ್ನೂ ನೋಡಿಕೊಂಡು ಒಂಥರ ಚೆನ್ನಾಗಿದೆ. ವೀಕ್ಷಕರು ಅನ್ಕೋಬೋದು, ಈ ಚಿಕ್ಕ ಸೀನ್ಸ್ನೆಲ್ಲ ತೋರ್ಸೋಕೆ ಹೋಗಿದ್ದಾರಲ್ಲ ಅಲ್ಲಿಗೆ ಫ್ರೇಮ್ ಮ್ಯಾಚ್ ಮಾಡೋಕ್ಕೆ ಇದೇನು ದೊಡ್ಡ ವಿಷಯನ ಅಂತ. ನನಗೆ ಒಂದೊಂದು ಸಿನಿಮಾನು ಒಂದೊಂದು ಸೀನು ತುಂಬ ಇಂಪಾರ್ಟೆಂಟು ಅಂತ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ. ಹಾಗೆ ಯಾವುದೇ ಲೊಕೇಶನ್ಗೆ ಹೋದರೂ ಈ ಜಾಗದಲ್ಲಿ ನಮ್ಗೆ ಯಾವುದಾದ್ರೂ ಹಳೆ ಸಿನಿಮಾಗಳು ಶೂಟ್ ಆಗಿದೆಯಾ ಅನ್ನೋದೊಂದು ನನ್ನ ಕಲ್ಪನೆಯಾಗಿರುತ್ತೆ. ಹಾಗೆ ವೀಕ್ಷಕರ, ಈಗ ಫ್ರೇಮ್ ಮ್ಯಾಚ್ ಮಾಡೋಣ. ಲಾಲಿ ಆಡೋ ಸಿನಿಮಾದಲ್ಲಿ ಈ ಒಂದು ಗೋಪುರ ತೋರಿಸಾದ್ಮೇಲೆ ದರ್ಶನ್ ಸರು ಈ ಕಡೆಯಿಂದ ಬರ್ತಾರೆ. ಸಿಂಗರ್ ಆನಂದ್ ಬರ್ತಾ ಇದ್ದಾರೆ ಕಣೆ ಅಂತ ಹೇಳ್ಬಿಟ್ಟು ಆಟೋಗ್ರಾಫ್ ತಗೊಳ್ತಾ ಇರ್ತಕ್ಕಂಥದ್ದು. ಹಾಗೆ ಕನಸುಗಾರ ಸಿನಿಮಾದಲ್ಲಿ ಆಪೋಸಿಟ್ ನಿಮ್ಮ ಗೋಪುರ ಕಾಣುತ್ತೆ, ಅಲ್ಲಿ ನಾನು ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಈ ಸ್ಟೆಪ್ಸ್ ಮೇಲೂ ಕೂಡ ಅಭಿರಾಮಿ ಅವರು ಪೂಜೆ ಮಾಡಿಸ್ಕೊ ಬರೋವಂಥ ಸೀನು. ಹಾಗೆ ಉಮಾಶ್ರೀ ಅಮ್ಮ ಮತ್ತು ಸಾಧು ಕೋಕಿಲ ಅವರ ಮಾತುಕತೆ ಸಂಭಾಷಣೆ ಈ ಜಾಗದಲ್ಲಾಗುತ್ತೆ. ಹಿಂದ್ಗಡೆ ನಿಮಗೆ ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ ಮತ್ತು ಜನಗಳು ಹೋಗ್ತಾ ಇರ್ತಾರೆ ಆ ಒಂದು ಸಿನಿಮಾದಲ್ಲಿ. ಇಲ್ಲೂ ಕೂಡ ಕಂಬಿಗಳು ಹಾಕಿದ್ದಾರೆ, ಆದರೆ ಜಾಸ್ತಿ ರಶ್ ಇರಲಿಲ್ಲ. ನೋಡಿ, ಇದೇ ಜಾಗದಲ್ಲಿ ಆಗ್ತಕ್ಕಂಥದ್ದು ಆ ಒಂದು ದೃಶ್ಯ. ಕನಸುಗಾರಲ್ಲೂ ಒಂದು ಎರಡು ಮಾತಿನ ಸಂಭಾಷಣೆ ಆಗುತ್ತೆ. ಹಾಗೆ ಇಲ್ಲಿ ದರ್ಶನ್ ಸರ್ ನಿಂತಿರುವಾಗ ಗೋಪುರ ಎಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಮಾಡುತ್ತೆ. ಅವ್ರು ಪೂಜೆ ಮಾಡಿಸ್ಕೊಬರ್ಬೇಕಾದ್ರೆ ತೆಂಗಿನಕಾಯಿ ಕೆಳಗಡೆ ಬಿದ್ದು ಇವರ ಹತ್ರ ಬರುತ್ತೆ. ಅದನ್ನು ಎತ್ತಿ ಅವರು ಕೊಡ್ತಾ ಇರ್ತಕ್ಕಂಥದ್ದು ಒಂದು ಸಾಂಗಲ್ಲಿ ಬರುತ್ತೆ. ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು. ಇನ್ನೂ ವೀಕ್ಷಕರೇ, ಹಳೇ ಸಿನಿಮಾಗಳ ಶೂಟಿಂಗ್ ಸ್ಪಾಟ್ ಯೋಜನೆ ಮತ್ತು ವಿಡಿಯೋಗಳು ರೆಡಿ ಇದ್ದಾವೆ. ಎಡಿಟಿಂಗ್ ಮಾಡಿ ಪ್ರತಿಯೊಂದೊಂದು ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ, ಖುಷಿಪಡಿ. ಹಾಗೂ ನಿಮಗೂ ಗೊತ್ತಿರ್ತಕ್ಕಂಥದ್ದನ್ನ ತಿಳಿಸಿ. ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ, ಈಗ ಇದನ್ನು ನೋಡಿಕೊಂಡು ಇಸ್ಕಾನ್ ಟೆಂಪಲ್ ನೋಡಿಕೊಂಡು ವೀಕ್ಷಕರೇ, ಇನ್ನೊಂದು ವೀರಾಂಜನೇಯ ಸ್ವಾಮಿ ಟೆಂಪಲ್ ಇದೆ ಮಹಾಲಕ್ಷ್ಮಿ ಲೇಔಟಲ್ಲಿ. ಅಲ್ಲಿ ಏನೂ ಇಲ್ಲ, ಜಸ್ಟ್ ಆಟೋ ಬರೋ ಒಂದು ಸೀನ್ ಆಗುತ್ತೆ. ಇದೇ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ರವಿಚಂದ್ರನ್ ಅವರು ಕನಸುಗಾರ ಸಿನಿಮಾದಲ್ಲಿ ಪ್ರೇಮ ಅವರು ಹಾಸ್ಟೆಲಿಗೆ ಫೀಸ್ ಕಟ್ಟಬೇಕು ಅಂತ ಎಕ್ಸ್ಟ್ರಾ ದುಡ್ಡಿರಲ್ಲ, ಅವಾಗ ಆಟೋ ಓಡಿಸಿ ಇವರು ಒಂದು ಫೀಸ್ನ ಕಟ್ತಾರೆ. ಆ ಒಂದು ಸೀನ್ ಆಗಿರ್ತಕ್ಕಂಥದ್ದು ಆಟೋ ಓಡಿಸುವಂಥದ್ದು ಇದೇ ಜಾಗದಲ್ಲಿ ಬರುತ್ತೆ. ಈ ದೇವಸ್ಥಾನದ ಹತ್ರನೇ ಆ ಒಂದು ಫ್ರೇಮ್ ಮ್ಯಾಚ್ ಆಗುವಂಥದ್ದು.
ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್.